ಹಾಯ್ ನಮಸ್ತೆ ಎಲ್ರಿಗೂ. ನೋಡಿ ಇವತ್ತು ಚಿಕನ್ ಬಿರಿಯಾನಿ ರೆಸಿಪಿಯನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಚಿಕನ್ ಬಿರಿಯಾನಿ ಅಂದರೆ ತುಂಬಾ ಕೆಲಸ ಆಗುತ್ತೆ, ಮಾಡ್ಕೊಳ್ಳೋದು ಕಷ್ಟ ಅಂತ ಅಂದ್ಕೊತೀವಿ. ಆದರೆ ಸುಲಭವಾಗಿ, ರುಚಿಯಾಗಿ, ಹೆಲ್ದಿಯಾಗಿ ಹೇಗೆ ಮಾಡೋದು ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ತುಂಬಾ ಚೆನ್ನಾಗಿರುತ್ತೆ. ನೀವು ಸಹ ಇದೇ ರೀತಿ ಮಾಡಿ ನೋಡಿ. ತುಂಬಾ ಟೇಸ್ಟಿಯಾಗಿರುತ್ತೆ, ಎಲ್ಲರೂ ಇಷ್ಟಪಡ್ತಾರೆ. ನೋಡಿ, ಮೊದಲಿಗೆ ಈರುಳ್ಳಿ ಬಿರಿಸ್ತಾ ರೆಡಿ ಮಾಡಲಿಕ್ಕೆ ನಾನಿಲ್ಲಿ ಒಂದು ದಪ್ಪ ತಳಿರುವಂಥ ಪಾತ್ರೆಯಲ್ಲಿ ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಂಡಿದ್ದೇನೆ. ಇದು ತೆಂಗಿನ ಎಣ್ಣೆ. ಯಾವ ಎಣ್ಣೆಯನ್ನು ತಿಂತೀರೋ ಆ ಎಣ್ಣೆನ ಹಾಕೋಬೋದು. ಹಾಗೆಯೇ 3 ದೊಡ್ಡ ಗಾತ್ರದ ಈರುಳ್ಳಿಯನ್ನು ಬಾರೀಕಾಗಿ ಸ್ಲೈಸ್ ಮಾಡ್ಕೊಂಡಿದ್ದೀನಿ, ಅಂದರೆ ತೆಳ್ಳಗೆ ಅದನ್ನು ಕಟ್ ಮಾಡ್ಕೊಂಡಿದ್ದೀನಿ. ಅದನ್ನು ಸ್ವಲ್ಪ ಬಿಡಿಸ್ಕೋಬೇಕು. ಆನಂತರ ಕಾದಿರುವಂಥ ಎಣ್ಣೆಯಲ್ಲಿ ಹಾಕಿ ಫ್ರೈ ಮಾಡಬೇಕಾಗತ್ತೆ. ಇದನ್ನು ಫ್ರೈ ಮಾಡುವಾಗ ಗ್ಯಾಸ್ ಫ್ಲೇಮನ್ನು ಹೈ ಟು ಮೀಡಿಯಮ್ ಇಟ್ಕೋಬೇಕಾಗತ್ತೆ, ಅಂದರೆ ಅದು ನೀರು ಬಿಟ್ಕೋಬಾರ್ದು. ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು. ತುಂಬ ಜಾಸ್ತಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೋದು, ಆದರೆ ನಾನಿಲ್ಲಿ ಎಷ್ಟು ಎಣ್ಣೆಯನ್ನು ಬಿರಿಯಾನಿ ಬಳಸ್ತಾ ಇದ್ದೀನಿ ಅಷ್ಟೇ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊತಾ ಇದ್ದೀನಿ. ಹಾಗೆಯೇ ಇದಕ್ಕೆ ಅರ್ಧ ಟೇಬಲ್ ಸ್ಪೂನ್ನಷ್ಟು ಉಪ್ಪನ್ನು ಹಾಕಿದ್ದೇನೆ. ಅದು ಅರ್ಧ ಫ್ರೈ ಆದ ನಂತರ ಅದಕ್ಕೆ ಉಪ್ಪನ್ನು ಹಾಕಿ ಮತ್ತೆ ಫ್ರೈ ಮಾಡಬೇಕು. ನೋಡಿ, ಕಲರ್ ಚೇಂಜ್ ಆಗ್ತಾ ಉಂಟಲ್ಲ. ಇದನ್ನು ಫ್ರೈ ಮಾಡಲಿಕ್ಕೆ ಒಂದು 5 ರಿಂದ 6 ನಿಮಿಷ ಬೇಕಾಗುತ್ತೆ. ನೋಡಿ, ಈ ರೀತಿ ಕಲರ್ ಕಂದು ಬಣ್ಣ ಬರಬೇಕು. ಅಷ್ಟರ ತನಕ ಇದನ್ನು ಫ್ರೈ ಮಾಡಿ ಆನಂತರ ಅದನ್ನು ಎಣ್ಣೆಯನ್ನು ಸ್ವಲ್ಪ ಜಾರಿಸ್ಕೊಂಡು ಟಿಶ್ಯೂ ಪೇಪರ್ ಮೇಲೆ ಹಾಕಿ ಸ್ವಲ್ಪ ಹರಡಿಟ್ಬಿಟ್ರೆ ಅದು ಕ್ರಿಸ್ಪಿ ಆಗುತ್ತೆ. ನೋಡಿ, ಈರುಳ್ಳಿ ಫ್ರೈ ರೆಡಿ ಆಯ್ತಲ್ವಾ. ಈಗ ಇದನ್ನು ಸ್ವಲ್ಪ ತಣ್ಣಗಾಗಲಿಕ್ಕೆ ಬಿಡಬೇಕು. ನಾನಿಲ್ಲಿ 3/4 kg ಚಿಕನ್ನಿನ ಬಿರಿಯಾನಿ ಮಾಡ್ತಾ ಇರೋದ್ರಿಂದ ಮೊದಲಿಗೆ ಅದನ್ನು ಚೆನ್ನಾಗಿ ತೊಳೆದು ನೀರನ್ನು ಆರಿಸ್ಕೊಂಡಿದ್ದೇನೆ. ಆನಂತರ ಅದನ್ನು ಒಂದು ಮಿಕ್ಸಿಂಗ್ ಬೌಲಲ್ಲಿ ಹಾಕ್ಕೊಂಡಿದ್ದೇನೆ. ಹಾಗೆಯೇ ಅದಕ್ಕೆ 1 ಕಪ್ ಅಷ್ಟು ಮೊಸರನ್ನು ಹಾಕ್ಕೊಂಡಿದ್ದೇನೆ. ಆನಂತರ ಇದಕ್ಕೆ ಹುರಿದಿಟ್ಕೊಂಡಿರುವಂಥ ಈರುಳ್ಳಿ ಫ್ರೈ ಉಂಟಲ್ಲ, ಅದರಲ್ಲಿ ಅರ್ಧದಷ್ಟನ್ನು ಇದಕ್ಕೆ ಹಾಕ್ಕೊಬಿಡಬೇಕು. ಹಾಗೆಯೇ ಸಣ್ಣಕ್ಕೆ ಕಟ್ ಮಾಡ್ಕೊಂಡಿರುವಂಥ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸೊಪ್ಪನ್ನು ಹಾಕ್ತಾಯಿದ್ದೀನಿ. ಆನಂತರ ಇದಕ್ಕೆ 1.5 ಟೇಬಲ್ ಸ್ಪೂನ್ನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೋಬೇಕು. ಹಾಗೆಯೇ 1 ಟೇಬಲ್ ಸ್ಪೂನ್ನಷ್ಟು ಹಸಿಮೆಣಸಿನ ಪೇಸ್ಟನ್ನು ಹಾಕ್ಕೋಬೇಕು. ಇದಕ್ಕೆ ಮಸಾಲೆಗಳನ್ನು ಹಾಕ್ತಾಯಿದ್ದೀನಿ. ಅರ್ಧ ಟೀ ಸ್ಪೂನ್ ಅರಿಶಿನ, 2.5 ಟೇಬಲ್ ಸ್ಪೂನ್ನಷ್ಟು ಮೆಣಸಿನ ಹಿಟ್ಟು, 1 ಟೀ ಸ್ಪೂನ್ನಷ್ಟು ಗರಂ ಮಸಾಲ, ಇದು ಮನೇಲಿ ಮಾಡ್ಕೊಂಡಿರುವಂಥದ್ದು. ಹಾಗೆಯೇ 2 ಟೇಬಲ್ ಸ್ಪೂನ್ನಷ್ಟು ಧನಿಯಾ ಪೌಡ್ರು ಮತ್ತು 2 ಟೇಬಲ್ ಸ್ಪೂನ್ನಷ್ಟು ಹೋಮ್ ಮೇಡ್ ಬಿರಿಯಾನಿ ಮಸಾಲೆ, ಹಾಗೆಯೇ 2 ಟೇಬಲ್ ಸ್ಪೂನ್ನಷ್ಟು ತೆಂಗಿನ ಎಣ್ಣೆಯನ್ನು ಹಾಕ್ತಾಯಿದ್ದೀನಿ. ನೋಡಿ, ನಾನಿಲ್ಲಿ ತೆಂಗಿನ ಎಣ್ಣೆಯನ್ನು ಹಾಕ್ತಾಯಿದ್ದೀನಿ. ನಾವು ಅಡುಗೆಗೆ ಸಾಮಾನ್ಯವಾಗಿ ಬಳಸ್ತಾ ಇರೋದು ತೆಂಗಿನ ಎಣ್ಣೆ. ಅದಕ್ಕಾಗಿ ನೀವು ಯಾವ ಎಣ್ಣೆಯನ್ನು ತಿಂತೀರಾ ಅದನ್ನು ಹಾಕ್ಕೋಬೋದು. ಹಾಗೆಯೇ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಅಂದರೆ ಮಸಾಲೆಗೆ ಮತ್ತು ಚಿಕನಿಗೆ ಸಾಕಾಗುವಷ್ಟು ಉಪ್ಪನ್ನು ಹಾಕಿಬಿಡಬೇಕು. ಆನಂತರ ಇದನ್ನು ಸರಿಯಾಗಿ ಮಿಕ್ಸ್ ಮಾಡಬೇಕು. ಇದನ್ನು ಮಿಕ್ಸ್ ಮಾಡಲಿಕ್ಕೆ ನೀರನ್ನು ಹಾಕೋದು ಬೇಡ, ಮೊಸರನ್ನು ಹಾಕಿರೋದ್ರಿಂದ ಸಾಕಾಗುತ್ತೆ. ನೋಡಿ, ಮಸಾಲೆ ಮತ್ತು ಚಿಕನ್ ಸರಿಯಾಗಿ ಮಿಕ್ಸ್ ಆಗಿದೆಯಲ್ಲ, ಇಷ್ಟಾದರೆ ಸಾಕು. ಈಗ ಇದನ್ನು ಮುಚ್ಚಿ ಒಂದು ಅರ್ಧ ಗಂಟೆ ಹಾಗೆ ಬಿಟ್ಬಿಡಬೇಕು. ಈಗ ಅನ್ನವನ್ನು ಮಾಡ್ಕೊಳ್ಳಿಕ್ಕೆ ನಾನಿಲ್ಲಿ 3/4 kg ಅಷ್ಟು ಬಾಸ್ಮತಿ ರೈಸನ್ನು ತೆಗೆದುಕೊಂಡಿದ್ದೇನೆ. ಅಂದರೆ ಎಷ್ಟು ಚಿಕನ್ನ ತೆಗೆದುಕೊತೀವಿ ಅಷ್ಟೇ ರೈಸನ್ನು ಹಾಕ್ಕೋಬೇಕು. ಮೊದಲಿಗೆ ಇದನ್ನು ಚೆನ್ನಾಗಿ 1-2 ಸಲ ನೀರಿನಿಂದ ತೊಳೆದುಕೊಳ್ಬೇಕು. ನೋಡಿ, ಇದನ್ನು ತೊಳೆಯುವಾಗ ಅಕ್ಕಿ ಕಟ್ಟಾಗದೇ ಇರುವಂಗೆ ನೋಡ್ಕೋಬೇಕು. ನಿಧಾನಕ್ಕೆ ಅದನ್ನು ತೊಳೆದುಕೊಳ್ಬೇಕಾಗತ್ತೆ. ಆನಂತರ ಅದಕ್ಕೆ ನೀರನ್ನು ಹಾಕಿ ಮತ್ತೆ ಅದನ್ನು ಒಂದು 20 ನಿಮಿಷ ನೆನೆಯಲಿಕ್ಕೆ ಬಿಡಬೇಕು. ಆನಂತರ ನೋಡಿ, ಈ ಕಡೆ ನಾನು ನೀರನ್ನು ಕಾಯಲಿಕ್ಕೆ ಇಡ್ತಾಯಿದ್ದೀನಿ ಅನ್ನ ಮಾಡ್ಕೊಳ್ಳಿಕ್ಕೆ. ನೀರು ನೋಡಿ, ಎಷ್ಟು ಅಕ್ಕಿ ತೆಗೆದುಕೊಂಡಿದ್ದೀನಿ ಅದರ 4 ಪಟ್ಟಷ್ಟು ನೀರನ್ನು ಹಾಕಿ ಕಾಯಲಿಕ್ಕೆ ಇಟ್ಕೋಬೇಕು. ನೀರು ಚೆನ್ನಾಗಿ ಕಾದ ನಂತರ ಅದಕ್ಕೆ ಆಗಿರುವಂಥ ಮಸಾಲೆಗಳನ್ನು ಹಾಕ್ಕೋಬೇಕು. ನೋಡಿ, ನಾನಿಲ್ಲಿ ಅರ್ಧ ಟೀ ಸ್ಪೂನ್ನಷ್ಟು ಕಾಳುಮೆಣಸು, 2 ಇಂಚು ಚಕ್ಕೆ, 4 ಏಲಕ್ಕಿ ಮತ್ತು ಅರ್ಧ ಟೀ ಸ್ಪೂನ್ನಷ್ಟು ಲವಂಗ ಮತ್ತು 2 ಚಕ್ರ ಮೂಗು, ಹಾಗೆಯೇ 3 ನಿಂಬೆಹಣ್ಣಿನ ಸ್ಲೈಸನ್ನು ಹಾಕಿದ್ದೇನೆ, ಅಥವಾ ನಿಂಬೆಹಣ್ಣಿನ ಒಂದು ಭಾಗವನ್ನು ಹಾಕ್ಕೊಂಡ್ರೂ ಆಗುತ್ತೆ. ಹಾಗೆಯೇ 2 ಟೇಬಲ್ ಸ್ಪೂನ್ ಕುಕ್ಕಿಂಗ್ ಆಯಿಲು ಮತ್ತು 2 ಟೇಬಲ್ ಸ್ಪೂನ್ ಉಪ್ಪನ್ನು ಹಾಕಿದ್ದೇನೆ. ಉಪ್ಪು ಸ್ವಲ್ಪ ಜಾಸ್ತಿ ಹಾಕ್ಕೋಬೇಕು, ಅಂದರೆ ಉಪ್ಪಿನ ಒಗರು ಬರಬೇಕು. ಆಗಲೇ ಅನ್ನ ಕರೆಕ್ಟಾಗಿ ಹದ ಬರುತ್ತೆ ಉಪ್ಪಿಂದು. ಈಗ ನೆನೆಸಿಟ್ಕೊಂಡಿರುವಂಥ ಅಕ್ಕಿಯನ್ನು ಹಾಕಬೇಕು. ನಿಂಬೆಹಣ್ಣು ಹಾಕೋದ್ರಿಂದ ಅನ್ನ ಉಂಟಲ್ಲ, ಅದು ತುಂಬಾ ವೈಟಾಗಿ ಬರುತ್ತೆ, ಹಾಗೆಯೇ ಉದುರಾಗುತ್ತೆ. ನೀರನ್ನು ಹಾಕ್ಕೋಬಾರ್ದು, ಅಕ್ಕಿಯನ್ನು ಮಾತ್ರ ಹಾಕ್ಕೋಬೇಕು. ಈಗ ಇದನ್ನು ಹೈ ಫ್ಲೇಮಲ್ಲಿ ಕುದಿಲಿಕ್ಕೆ ಬಿಡಬೇಕು. ಅನ್ನ ಚೆನ್ನಾಗಿ ಬೇಯಬೇಕು. ನೋಡಿ, ಅಂದರೆ ತುಂಬ ಕರಗಬಾರ್ದು. ಸುಮಾರು 80% ಅನ್ನ ಬೆಂದರೆ ಸಾಕಾಗುತ್ತೆ. ನೋಡಿ, ಈ ರೀತಿ ಬೆಂದರೆ ಸಾಕು. ಈಗ ಫ್ಲೇಮನ್ನು ಆಫ್ ಮಾಡಿಬಿಡಬೇಕು. ಹಾಗೆಯೇ ಇದರಲ್ಲಿರುವಂಥ ನಿಂಬೆಹಣ್ಣಿನ ಸ್ಲೈಸ್ ಮತ್ತು ಮಸಾಲೆ ಏನಾದರೂ ನಿಮ್ಗೆ ಬೇಡ ಅಂತ ಅನಿಸಿದರೆ ತೆಗೆದುಬಿಡ್ಬೋದು. ನಾನಿಲ್ಲಿ ನಿಂಬೆಹಣ್ಣಿನ ಸ್ಲೈಸನ್ನು ಅಷ್ಟೇ ತೆಗಿತಾ ಇದ್ದೀನಿ, ಬಾಕಿದನ್ನೆಲ್ಲ ಹಾಗೆ ಇಡ್ತಾ ಇದ್ದೀನಿ. ನೋಡಿ, ಬೆಂದಿರುವಂಥ ಅನ್ನವನ್ನು ಒಂದು ಜಾಳಿಗೆಯಿಂದ ತೆಗೆದುಕೋಬೇಕು, ಅಂದರೆ ನೀರನ್ನೆಲ್ಲ ಇಳಿಸ್ಕೊಂಡು ಬಿಡಬೇಕು. ಹಾಗೆಯೇ ಇದನ್ನು ಒಂದು ಪಾತ್ರೆಯಲ್ಲಿ ಹಾಕ್ಕೊಂಡು ಅದನ್ನು ಸೈಡಲ್ಲಿ ಇಟ್ಕೊಳ್ಬಿಡೋಣ. ನೋಡಿ, ಈಗ ಚಿಕನನ್ನು ಮೊದಲಿಗೆ ಬೇಯಿಸ್ಕೊಳ್ಬೇಕಲ್ಲ, ಅದಕ್ಕೆ ನಾನು ಆನಿಯನ್ ಫ್ರೈ ಮಾಡ್ಕೊಂಡಿರುವಂಥ ಆಯಿಲ್ ಉಂಟಲ್ಲ, ಅದೇ ಆಯಿಲನ್ನು ಹಾಕ್ತಾಯಿದ್ದೀನಿ. ಹಾಗೆಯೇ ಅದಕ್ಕೆ 1 ಟೇಬಲ್ ಸ್ಪೂನ್ನಷ್ಟು ತುಪ್ಪವನ್ನು ಹಾಕಿದ್ದೇನೆ. ತುಪ್ಪ ಎಲ್ಲ ಕರಗಿ ಎಣ್ಣೆ ಸ್ವಲ್ಪ ಗರಂ ಆದ ನಂತರ ಅದಕ್ಕೆ ಮ್ಯಾರಿನೇಟ್ ಮಾಡ್ಕೊಂಡಿರುವಂಥ ಚಿಕನನ್ನು ಹಾಕಬೇಕು.
ಪೂರ್ತಿಯಾಗಿ ಮಸಾಲೆಯನ್ನೆಲ್ಲ ಇದಕ್ಕೆ ಹಾಕಿ ಸರಿಯಾಗಿ ಎಣ್ಣೆಯಲ್ಲಿ ಮಿಕ್ಸ್ ಮಾಡಬೇಕು. ಆನಂತರ ಇದಕ್ಕೆ 1 ನಿಂಬೆಹಣ್ಣಿನ ರಸವನ್ನು ಹಿಂಡಿ ಹಾಕಬೇಕು. ಆನಂತರ ಇದನ್ನು ಮುಚ್ಚಿ ಬೇಯಲಿಕ್ಕೆ ಬಿಡಬೇಕು. ಮೊದಲಿಗೆ ಒಂದು ಹೈ ಫ್ಲೇಮಲ್ಲಿ ಒಂದು 5 ನಿಮಿಷ ಬೇಯಿಸಬೇಕು. ಆನಂತರ ಅದನ್ನು ಮೀಡಿಯಮ್ ಫ್ಲೇಮಲ್ಲಿ ಒಂದು 10ರಿಂದ 15 ನಿಮಿಷ ಚೆನ್ನಾಗಿ ಬೇಯಿಸ್ಕೊಂಡ್ರೆ ಸಾಕು. ಮಧ್ಯೆ ಒಂದು 2 ಸಲ ಇದನ್ನು ಸ್ಟರ್ ಮಾಡ್ತಾನೆ ಇರಬೇಕು. ನೋಡಿ ಕೊನೆಯದಾಗಿ ಚಿಕನ್ ಹೇಗೆ ಬೆಂದಿದೆ ಅಂತ. ಎಲ್ಲ ಆರಿದೆ, ಮಸಾಲೆ ಸ್ವಲ್ಪ ಡ್ರೈ ಆಗಿದೆ ಅಲ್ಲ, ಹಾಗೆಯೇ ತುಂಬಾ ಎಣ್ಣೆ ಬಿಟ್ಕೊಂಡಿದೆ. ಇಷ್ಟಾದರೆ ಸಾಕು. ಈಗ ಫ್ಲೇಮನ್ನು ಆಫ್ ಮಾಡಿಬಿಡಬೇಕು. ಅದ್ರ ಮೇಲೆ ಈಗ ಅನ್ನದ ಲೇಯರನ್ನು ಹಾಕ್ಕೊಳ್ಳೋಣ. ಮಾಡಿಟ್ಕೊಂಡಿರುವಂಥ ಅನ್ನ ಉಂಟಲ್ಲ, ಅದನ್ನು ಸ್ವಲ್ಪನೇ ಹಾಕಬೇಕು. ಸರಿಯಾಗಿ ಸ್ಪ್ರೆಡ್ ಮಾಡಬೇಕು. ನೋಡಿ ಅನ್ನವನ್ನೆಲ್ಲ ಹಾಕ್ಕೊಂಡಿದ್ದಾಯ್ತಲ್ಲ, ಅದ್ರ ಮೇಲೆ ಈಗ ಈರುಳ್ಳಿಯನ್ನು ಏನು ಫ್ರೈ ಮಾಡಿ ಇಟ್ಕೊಂಡಿದ್ದೀವಿ ಅದನ್ನು ಹಾಕಬೇಕು. ಹಾಗೆಯೇ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸೊಪ್ಪನ್ನು ಸ್ಪ್ರೆಡ್ ಮಾಡ್ತಾಯಿದ್ದೀನಿ. ಆನಂತರ ಇದಕ್ಕೆ ಕೇಸರ ಹಾಕಿರುವಂಥ ಮಿಲ್ಕನ್ನು ಹಾಕಬೇಕು, ಸ್ವಲ್ಪ ಕಲರಿಗೋಸ್ಕರ. ಹಾಗೆಯೇ ಬಿರಿಯಾನಿ ಸ್ವಾದ ತುಂಬಾ ಚೆನ್ನಾಗಿ ಬರುತ್ತೆ. ಹಾಗೆಯೇ ಕೊನೆಯದಾಗಿ ಇದಕ್ಕೆ ಸ್ವಲ್ಪ ತುಪ್ಪವನ್ನು ಹಾಕ್ಕೊಬಿಡಬೇಕು. 1-2 ಟೇಬಲ್ ಸ್ಪೂನ್ ತುಪ್ಪವನ್ನು ಸ್ವಲ್ಪ ಮೇಲ್ಗಡೆ ಚೆನ್ನಾಗಿ ಸ್ಪ್ರೆಡ್ ಮಾಡಿಬಿಡಬೇಕು. ಆನಂತರ ಇದನ್ನು ಸರಿಯಾಗಿ ಮುಚ್ಚಬೇಕು, ಅಂದರೆ ಯಾರು ಹೋಗದೆ ಇರುವಂಗೆ ಮುಚ್ಚಬೇಕಾಗತ್ತೆ. ಪಾತ್ರೆಯನ್ನು ಡೈರೆಕ್ಟಾಗಿ ಫ್ಲೇಮ್ ಮೇಲೆ ಇಡಬಾರ್ದು, ಒಂದು ತವದ ಮೇಲೆ ಇಟ್ಟು ಅದನ್ನು ಅರ್ಧ ಗಂಟೆ ಬೇಯಲಿಕ್ಕೆ ಬಿಡಬೇಕು. ಇದನ್ನು ಬೇಯಲಿಕ್ಕೆ ಇಟ್ಟು ಅರ್ಧ ಗಂಟೆ ಆಗಿದೆ. ಬಿರಿಯಾನಿ ಕರೆಕ್ಟಾಗಿ ಬೆಂದಿದೆ, ಒಳ್ಳೆ ಪರಿಮಳ ಬರ್ತಾ ಉಂಟು. ಈಗ ಫ್ಲೇಮನ್ನು ಆಫ್ ಮಾಡಿ ಇದನ್ನು ಕೆಳಗಡೆ ಇಳಿಸ್ಕೊಳ್ತಾ ಇದ್ದೀನಿ. ಒಂದು 15 ನಿಮಿಷ ಇದನ್ನು ಹಾಗೆ ಬಿಟ್ಬಿಡಬೇಕು, ಸ್ವಲ್ಪ ತಣ್ಣಗಾಗಬೇಕು. ಆನಂತರ ಇದನ್ನು ಸರ್ವ್ ಮಾಡ್ಕೋಬೋದು. ನೋಡಿ ಬಿರಿಯಾನಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಸಿಂಪಲಾಗಿ ಮಾಡ್ಕೋಬೋದಲ್ವ, ಜಾಸ್ತಿ ಏನೂ ಕೆಲಸ ಇಲ್ಲ. ಸ್ವಲ್ಪ ಪ್ರಿಪ್ಲಾನ್ ಮಾಡ್ಕೊಬಿಟ್ರೆ ಈಸಿಯಾಗಿ ಮಾಡ್ಕೊಳ್ಳಿಕ್ಕಾಗುತ್ತೆ. ಈ ಬಿರಿಯಾನಿ ಅಂತೂ ತುಂಬಾ ಒಳ್ಳೆ ಪರಿಮಳ ಬರ್ತಾ ಉಂಟು. ಹಾಗೆಯೇ ನೋಡಲಿಕ್ಕೂ ತುಂಬಾ ಚೆನ್ನಾಗಿದೆ. ಹೋಟೆಲ್ನಲ್ಲಿ ಹೇಗೆ ಮಾಡ್ತಾರೆ ಅದೇ ರೀತಿ ಮನೆಯಲ್ಲೂ ತುಂಬಾ ರುಚಿಯಾಗಿ, ಸುಲಭವಾಗಿ, ಹೆಲ್ದಿಯಾಗಿ ಮಾಡ್ಕೋಬೋದು. ನೀವು ಸಹ ಟ್ರೈ ಮಾಡಿ. ರೆಸಿಪಿ ನಿಮಗೆಲ್ಲ ಇಷ್ಟ ಆಯಿತು ಅಂತ ಭಾವಿಸ್ತೇನೆ. ಹಾಗಾದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಇನ್ನೊಂದು ರುಚಿಯಾಗಿರುವಂಥ ರೆಸಿಪಿಯೊಂದಿಗೆ ಮತ್ತೆ ಪುನಃ ಭೇಟಿಯಾಗೋಣ. ಥ್ಯಾಂಕ್ ಯು.